ಪ್ರಕಾಶ್ ರಾಜ್ ಅಲ್ಲ, ಚಿನ್ನಯ್ಯ ಮಾಡಿದಂಥ ಏನು ರಿಟ್ ಅರ್ಜಿಯಲ್ಲಿ ಇದು 100-200 ಕೋಟಿಯ ವ್ಯವಹಾರ, ನಿಮಗೆ ವೀರೇಂದ್ರ ಹೆಗಡೆ ಜೈಲಿಗೆ ಹೋದರೆ ನಿಂಗೆ 50 ಲಕ್ಷ ಕೊಡ್ತೀವಿ, ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾನೆ ಚಿನ್ನಯ್ಯ. ಪಾಯಿಂಟ್ ನಂಬರ್ 22 ಅಲ್ಲಿದೆ. ಆಮೇಲೆ ಇನ್ನೊಂದು ಪ್ರಕಾಶ್ ರಾಜ್ ಅವರು ಈಗಾಗಲೇ ಹೇಳಿದರು ನೋಡಿ, ಅವರು ದುಷ್ಪ್ರೇರಣೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ. ದುಷ್ಪ್ರೇರಣೆ 120 ಏನೋ BNSL ಏನೋ ಬರುತ್ತೆ ಗೊತ್ತಿಲ್ಲ. ಪ್ರಕಾಶ್ ರಾಜ್ ಅವರು ನೀನು ಧೈರ್ಯವಾಗಿ ಹೇಳು, ಈಗ ನಾವು ಏನು ಎಕ್ಸಾಮ್ ಬರೆಯೋಕ್ಕೆ ಭಯ ಆದರೆ ನಾವು ಅಪ್ಪಂಗೋ ಅಮ್ಮಂಗೋ ಹೇಳ್ತೀವಿ ನನಗೆ ಎಕ್ಸಾಮ್ ಬರೆಯೋಕ್ಕೆ ಭಯ ಆಗ್ತಿದೆ. ಬಹುಶಃ ಇವರು ಹೇಳ್ಕೊಟ್ಟಂಗೆ ಹೇಳೋದಕ್ಕೆ ಚಿನ್ನಯ್ಯ ಆ ಸಂದರ್ಭದಲ್ಲಿ ಭಯ ಬಿದ್ದಿದ್ದಾನೆ. ನೀನು ಭಯ ಪಡಬೇಡ, ಗಿರೀಶ್ ಮಟ್ಟಣ್ಣನವ್ರು ಹೇಳ್ಕೊಟ್ಟಂಗೆ ನೀನು ಹೇಳು, ಆಮೇಲೆ 29ಕ್ಕೆ ಬಂದು ನಾನಿನ್ನ ತಪ್ಕೊಳ್ತೀನಿ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಅಂದರೆ ಇವ್ರು ಹೇಳ್ಕೊಟ್ಟಿರುವ ಯಾಕಂದ್ರೆ ಪ್ರಕಾಶ್ ರಾಜ್ ಒಳ್ಳೆ ನಟ, ಅವರು ಪೋಷಕರು, ಅವರು ಬಹಳ ಒಳ್ಳೆ ನಟ, ಅಂದರೆ ಬಹಳ ಸ್ಪಷ್ಟವಾಗಿ ಡೈಲಾಗ್ ಡೆಲಿವರಿ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಕಾಶ್ ರಾಜಿಗೆ ಮಾತಾಡಿಸಿದ್ದಾರೆ. ನಂತರ ಡೈಲಾಗ್ ಡೆಲಿವರಿ ಮಾಡಿ ನೀನು, ಆಮೇಲೆ ಬಂದು ನಿನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ಬಂದು ಹಗ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್. ಇದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮದು. ಅದನ್ನ ಇವತ್ತು ಪ್ರಕಾಶ್ ರಾಜ್ ಹೇಳ್ತಾ ಇರೋದು, ಅದನ್ನು ಅವತ್ತು ಚಿನ್ನಯ್ಯ ಕೊಟ್ಟಿರುವ ವಿಚಾರದ ಮೇಲೆ ನಾವಿಲ್ಲಿ ಮಾಧ್ಯಮಗೋಷ್ಠಿ ಕರೆದಿರುವಂಥದ್ದು. ಪ್ರಕಾಶ್ ರಾಜ್ ನಾಳೆ ಇನ್ನೇನು ಹೇಳ್ಬೋದು. ಈಗ ಏನಾಗುತ್ತೆ, ಇಲ್ಲಿ ಎಲ್ಲವೂ ಕೂಡ ದಾಖಲಾಗಿರ್ತದೆ ಎನ್ನುವ ನೆಲೆಯಲ್ಲಿ ಪ್ರಕಾಶ್ ರಾಜ್ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಹಾಗಿದ್ರೆ ಪ್ರಕಾಶ್ ರಾಜ್ ನಾನು ಮಾಡೇ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರೀತಿ ಪೋಟ್ರೆ ಮಾಡ್ತಿದ್ರು, ಇದು ಸುಳ್ಳ್ರಿ, ಸುಮ್ಮನೆ ಪ್ರಕಾಶ್ ರಾಜ್ ಹೆಸರು ತಂದಿದ್ದಾರೆ ಅಂತೇಳಿ. ಪ್ರಕಾಶ್ ರಾಜ್ ಇವತ್ತು ಒಪ್ಕೊಂಡಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಬಹಳ ಸ್ಪಷ್ಟವಾಗಿ ಇದು ತನಿಖೆಗೆ ಒಳಪಡಬೇಕು. ಪ್ರಕಾಶ್ ರಾಜ್ ಕೂಡ ತನಿಖೆಗೆ ಒಳಪಡಬೇಕು. ಮತ್ತು ಈ ಷಡ್ಯಂತ್ರದ ಎಲ್ಲ ಪಾತ್ರಧಾರಿಗಳು ಕೇರಳದ ಸಂಸದರಾಗಿರುವಂಥ ಮುನಾಫ್ ಅವರ ರೆಸಾರ್ಟ್ನಲ್ಲಿ ಇವರು ತಂಗಿದ್ದಾರೆ ಅನ್ನೋದಕ್ಕೂ ಕೂಡ ದಾಖಲೆಗಳಿವೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದ ಎಲ್ಲ ಎಡಪಂಥೀಯ ಏನು ಕಿಂಗ್ ಪಿನ್ಗಳಿದ್ದಾರೆ ಅವರೆಲ್ಲರೂ ಕೂಡ ಇದರ ಭಾಗವಾಗಿದ್ದಾರೆ. ಯೂಟ್ಯೂಬರ್ಸ್ಗಳು ದಿನಕ್ಕೊಂದೊಂದು ಕತೆ ಹೇಳುವಾಗ SIT ಅಧಿಕಾರಿಗಳು ಅವರ ಬಾಯಿ ಮುಚ್ಚಿಸಲಿಲ್ಲ. ಈಗ 24 ವರ್ಷದ ಹೆಣ್ಣಿನ ತಲೆಬುರುಡೆ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಹೇಳುವಾಗ SIT ಅವರು ಕರೆದು ಅದನ್ನು ವಿಚಾರಣೆ ಮಾಡಲಿಲ್ಲ. ಇದೆಲ್ಲ ಪ್ರಶ್ನೆಗಳಿವೆ. ಹಾಗಾಗಿ ಈಗ ಅದು ಇರ್ಬೋದು, ತನಿಖೆ ಮಾಡಿರ್ಬೋದು, ಈ ಸಂದರ್ಭದಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡಿರ್ಬೋದು. ಮಧ್ಯಂತರ ವರದಿಯನ್ನು ಕೊಟ್ಟರೆ ನಮಗೆ ಸ್ಪಷ್ಟ ಆಗುತ್ತೆ, ಮತ್ತು ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ.